ಈ ಊರಿನ ಹಳೆಯ ಹೆಸರು ವಾತಾಪಿ ಅಂತೇಳಿ. ಇದರಾಗ 18 ಕೈಗಳದಾವೆ ಮತ್ತು 81 ನೃತ್ಯ ಭಂಗಿಗಳದಾವೆ. ಇದೆಲ್ಲ ದೊಡ್ಡ ಕಲ್ಲು ಬಂಡೆಗಳನ್ನು ಕೊರೆದು ಅದರ ಒಳಗೆ ಕೆತ್ತನೆ ಮಾಡಿದ ಗುಹೆಗಳಿವು. ವಾತಾಪಿ ಮತ್ತು ಇಲ್ವಲ್ ಎಂಬ ಇಬ್ಬರು ಸಹೋದರ ರಾಕ್ಷಸರಿರ್ತಾರೆ. ಈ ಥರ ಹಲವಾರು ಮೂವಿಗಳ ಶೂಟಿಂಗ್ ಆಗಿದೆ. ನಮಸ್ತೆ ಗೈಸ್, ನಾನು ನಿಮ್ಮ ಕಿಬಿ ಕನ್ನಡಿಗ. ಬಾದಾಮಿ ನಾನು ಅಂದಾಜಿಸಿದ್ದಕ್ಕಿಂತಲೂ ಹೆಚ್ಚು ಸುಂದರವಾದ ನಗರ. ಈ ಊರಿನ ಹಳೆಯ ಹೆಸರು ವಾತಾಪಿ ಅಂತೇಳಿ. ಇದು 6ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ರಾಜಧಾನಿಯಾಗಿತ್ತು. ಇಲ್ಲಿ 4 ಗುಹೆಗಳನ್ನು ಕೆತ್ತಿಸಿದ್ದಾರೆ. ಅವು ನಿಯರ್ಲಿ 1450 ವರ್ಷ ಹಳೆಯದವು. ಮೊದಲ ಗುಹೆ ಶಿವನಿಗೆ ಅರ್ಪಿತವಾಗಿದೆ. ನಿಮ್ಮ ಕಣ್ಣಿಗೆ ಬೀಳುವ ಮೊದಲ ವಿಗ್ರಹ. ನೀವು ನೋಡತ್ತಿರಲ್ಲ, ಇದು 5 ಅಡಿ ಶಿವನ ಮೂರ್ತಿ. ಇದರಾಗ 18 ಕೈಗಳದಾವೆ ಮತ್ತು 81 ನೃತ್ಯ ಭಂಗಿಗಳದಾವೆ. ಒಂದೊಂದು ಕೈಯಾಗೂ ತ್ರಿಶೂಲ, ಡಮರು ಮತ್ತು ಜ್ವಾಲೆ ಈ ಥರ ಇದೆ ನೋಡಿ. ಗುಹೆ ಎಂಟರ್ ಆದ ತಕ್ಷಣ ನಿಮ್ಮ ಎಡಗಡೆ ಹರಿಹರನ ಮೂರ್ತಿ ಕಾಣಬಹುದು ಮತ್ತು ಬಲಕ್ಕೆ ಅರ್ಧನಾರೀಶ್ವರನ ಮೂರ್ತಿ. ಸಾವಿರದ 500 ವರ್ಷದ ಹಿಂದೆ ಈ ಥರ ಕೆತ್ತನೆ ಮಾಡ್ಬೇಕಂದ್ರೆ ನಮ್ಮ ಪೂರ್ವಜರು ಯಾವ ಥರ ತಂತ್ರಜ್ಞಾನಗಳನ್ನು ಬಳಸ್ತಿರ್ಬೋದು ಅಂತ. ಗರ್ಭಗುಡಿಯಲ್ಲಿ ಶಿವನ ಮೂರ್ತಿಯನ್ನು ಕಾಣಬಹುದು. ಎರಡನೇ ಗುಹೆ ವಿಷ್ಣುವಿಗೆ ಅರ್ಪಿತವಾಗಿದೆ. ಇಲ್ಲಿ ಇನ್ನೊಂದು ವಿಶೇಷತೆ ನೀವು ಕಾಣ್ಬೋದು. ಇದೆಲ್ಲ ದೊಡ್ಡ ಕಲ್ಲು ಬಂಡೆಗಳನ್ನು ಕೊರೆದು ಅದರ ಒಳಗೆ ಕೆತ್ತನೆ ಮಾಡಿದ ಗುಹೆಗಳಿವು. ಇದು 16 ಮೀನುಗಳ ಮತ್ಸ್ಯ ಚಕ್ರ. ಎಡಕ್ಕೆ ಭೂಮಿಯನ್ನು ಎತ್ತುವ ಭೂಹರಹನ್ನು ಕಾಣಬಹುದು ಮತ್ತು ಬಲಕ್ಕೆ ವಾಮನ ರೂಪಿ ತ್ರಿವಿಕ್ರಮನನ್ನು ಕಾಣಬಹುದು. ಮೂರನೇ ಗುಹೆ ಇದು ಕೂಡ ವಿಷ್ಣುವಿಗೆ ಅರ್ಪಿತವಾಗಿದೆ. ಈ ಗುಹೆಯಲ್ಲಿ ಎಡಗಡೆ ನೀವು ಆದಿಶೇಷನ ಮೇಲೆ ಕುಳಿತಿರುವ ವಿಷ್ಣುವಿನ ಗಾಂಭೀರ್ಯ ಮೂರ್ತಿಯನ್ನು ಕಾಣಬಹುದು ಮತ್ತು ಬಲಕ್ಕೆ ಗದೆ ಧರಿಸಿ ನಿಂತಿರುವ ನರಸಿಂಹನ ಮೂರ್ತಿಯನ್ನು ಕಾಣಬಹುದು. ಕಂಬದ ಮೇಲ್ಗಡೆ ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಚಂದ ಕೆತ್ತನೆ ಮಾಡಿದ್ದಾರೆ ನೋಡಿ. ಇದು ಚಾಲುಕ್ಯರ ವಾಸ್ತುಶಿಲ್ಪದಲ್ಲಿ ಅಗಲವಾದ ಸಭಾಮಂಟಪವುಳ್ಳ ದೇವಸ್ಥಾನ ನೋಡ್ರಿ. ನಾಲ್ಕನೇ ಗುಹೆ ಜೈನರಿಗೆ ಅರ್ಪಿತವಾಗಿದೆ. ಈ ಗುಹೆಯಲ್ಲಿ ನೀವು ಮಹಾವೀರ ತೀರ್ಥಂಕರರ ಮತ್ತು ಬಾಹುಬಲಿ ಮೂರ್ತಿಯ ಕೆತ್ತನೆಗಳನ್ನು ಕಾಣಬಹುದು. ಈ ಊರಿನ ಮೊದಲ ಹೆಸರು ವಾತಾಪಿ ಆಗಿತ್ತು. ಅದು ಹೆಂಗೆ ಬಂತಂತೇಳಿ ಅನ್ಕೊಂತೀರಿ. ವಾತಾಪಿ ಮತ್ತು ಇಲ್ವಲ್ ಎಂಬ ಇಬ್ಬರು ಸಹೋದರ ರಾಕ್ಷಸರಿರ್ತಾರೆ. ಅದರಾಗ ಇಲ್ವಲ ವಾತಾಪಿಯನ್ನು ಮೇಕೆ ಮಾಂಸವಾಗಿ ಕರೆದ ಅತಿಥಿಗಳಿಗೆ ತಿನ್ನಿಸಿ ಆಮೇಲೆ ಇಲ್ವಲ ವಾತಾಪಿ ಬಾ ಎಂದು ಕರೆದಾಗ ವಾತಾಪಿ ಅತಿಥಿಗಳ ಹೊಟ್ಟೆಯಿಂದ ಸೀಳಿಕೊಂಡು ಹೊರಗೆ ಬರ್ತಾನೆ. ಇದೇ ಥರ ಅತಿಥಿಗಳನ್ನು ಸಾಯಿಸ್ತಿರ್ತಾರೆ. ಅದರಾಗ ಅಗಸ್ತ್ಯ ಮುನಿಗಳನ್ನು ಊಟಕ್ಕೆ ಕರೀತಾರೆ. ಅವಾಗ ಅದೇ ಥರ ಊಟಕ್ಕೆ ವಾತಾಪಿಯನ್ನು ಮೇಕೆ ಮಾಂಸವಾಗಿ ಊಟ ಮಾಡಿಸ್ತಾರ. ಆದರೆ ಅಗಸ್ತ್ಯ ಮುನಿಗಳು ಜೀರ್ಣೋಭಾವ ಎಂದು ಮಂತ್ರ ಹೇಳಿದಾಗ ವಾತಾಪಿ ಅಲ್ಲೇ ಹೊಟ್ಟೆಯಲ್ಲೇ ಸತ್ತು ಜೀರ್ಣವಾಗಿ ಹೋಗುತ್ತಾನೆ. ನಂತರ ಇಲ್ವಲನನ್ನು ಸೋಲಿಸುತ್ತಾನೆ. ಹೀಗೆ ಅವರಿಬ್ಬರನ್ನು ಸೋಲಿಸಿದ ಮುನಿಗಳು ಅವರ ಹೆಸರನ್ನು ಬಾಜು ಇರುವ ಕೆರೆಗೆ ಇಡುತ್ತಾರೆ. ಹೀಗೆ ಈ ಕೆರೆಗೆ ಅಗಸ್ತ್ಯ ಕೆರೆ ಎಂದು, ವಾತಾಪಿ ರಾಕ್ಷಸ ನೆಲೆಸಿದ ಊರಿಗೆ ವಾತಾಪಿ ಎಂದು ಕರೆಯುತ್ತಾರೆ. ಯಾವ ಥರ ವ್ಯೂ ಇದೆ ನೋಡ್ರಿ. ಎಷ್ಟು ಚಂದ ಅಲ್ಲ. ಇದು ಭೂತನಾಥ ದೇವಾಲಯ. ನಾನು ಕಂಡ ಅತ್ಯಂತ ಸೊಗಸಾದ ದೇವಾಲಯ. ಇದರ ಸುತ್ತಲಿನ ನೇಚರ್ ನನ್ನ ಮನದಲ್ಲಿ ಜಾಗ ಮಾಡಿತು. ಇದು ಜನಪ್ರಿಯ
ಶೂಟಿಂಗ್ ಸ್ಪಾಟ್ ಆಗಿದೆ. ಬಾದಾಮಿಯಲ್ಲಿ ಕನ್ನಡದ ವೀರ ಮದಕರಿ, ಹಿಂದಿಯ ರೌಡಿ ರಾಥೋಡ್, ತೆಲುಗಿನ ಭೀಮಾ ಈ ಥರ ಹಲವಾರು ಮೂವಿಗಳ ಶೂಟಿಂಗ್ ಆಗಿದೆ. ಇಲ್ಲಿ ಪಟ್ಟದಕಲ್ಲು ಅಂತ ಬರೋಕ್ಕೆ ಕಾರಣ ಇಲ್ಲಿ ಮಹಾಭಾರತದ ದೃಶ್ಯ ನೋಡ್ಬೋದು ನೀವು. ಇಲ್ಲೇ ಹೊಗಡೆ ಆಡ್ತಾ ಇರುವ ದೃಶ್ಯ. ಹಾಗೆ ಕೆಳಗಡೆ ಬಂದರೆ ಭೀಷ್ಮಾಚಾರ್ಯರು ಬಾಣದ ಹಾಸಿಗೆ ಮೇಲೆ ಮಲ್ಕೊಂಡಿರೋ ದೃಶ್ಯ. ಐಹೊಳೆಯಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ 120ಕ್ಕೂ ಹೆಚ್ಚು ದೇವಾಲಯಗಳು ಕಾಣ್ಬೋದು ನೀವು.